ಹಲೋ ಅರ್ಪಿ, ಇದೇನೇ ಇದು? ಇಷ್ಟೊತ್ತಿಗೆ ಫೋನ್ ಮಾಡಿದ್ಯಾ? ಏನ್ ಮಾಡ್ತಿದ್ಯಾ? ನಿನ್ ಗಂಡ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದ್ರಾ? ಊಟ ಮಾಡಿದ್ಯಾ? ಅಯ್ಯೋ, ಅದೆಲ್ಲ ಬಿಡಮ್ಮ. ನಾನು ನಿನ್ಗೊಂದು ವಿಷಯ ಹೇಳ್ಬೇಕು, ಹಾಗಾಗಿನೇ ಫೋನ್ ಮಾಡಿದ್ದು. ಹೌದಾ? ಅದೇನೇ ವಿಷಯ? ಏನು ಅಂತ ಹೇಳು. ಅದು ಅಮ್ಮ, ನಿನ್ನ ಅಳಿಯಂಗೆ ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ಆಗಿದೆ ಅಮ್ಮ. ನಾಳೆನೇ ಹೊರಡ್ಬೇಕು. ಎಲ್ಲಿರೋದು ಏನು ಅಂತ ಗೊತ್ತಿಲ್ಲ. ಬಾಡಿಗೆ ಮನೆನೂ ಎಲ್ಲೂ ಏನು ಗೊತ್ತಿಲ್ಲ. ಹಾಗಾಗಿನೇ ನಿನ್ನನ್ನು ಒಂದು ಮಾತು ಕೇಳೋಣ ಅಂತ ಫೋನ್ ಮಾಡಿದೆ. ಅಯ್ಯೋ, ಇದೇನೇ ಮಾತಾಡ್ತಿದ್ಯಾ? ತವ್ರ ಮನೆನ ಬ್ಯಾಂಗ್ಳೂರಲ್ಲೇ ಇಟ್ಕೊಂಡಿದ್ಯಾ. ಹೀಗಿರುವಾಗ ನೀನು ಬಾಡಿಗೆ ಮನೇಲಿರೋ ಅವಶ್ಯಕತೆ ಇದೆಯೇನೆ? ನೋಡಿ, ನಾಳೆ ಬೆಳಗ್ಗೆ ನೀನು ಮತ್ತೆ ಅಳಿಯಂದ್ರು ಸೀದಾ ಇಲ್ಲಿಗೆ ಬಂದ್ಬಿಡಿ. ನಿಮ್ ಕೆಲಸ ಹೇಗೂ ಇಲ್ಲೇ ಹತ್ರ ಆಗತ್ತಲ್ವಾ? ಇಲ್ಲಿಂದಾನೇ ಡೈಲಿ ಓಡಾಡಿದ್ರೆ ಆಯ್ತು. ಅಮ್ಮ, ನಾನು ಇದನ್ನೇ ಯೋಚನೆ ಮಾಡಿದೆ, ಆದ್ರೆ ನಿನ್ನ ಹತ್ರ ಕೇಳೋದಕ್ಕೆ ಸ್ವಲ್ಪ ಮುಜುಗರ ಆಯ್ತು ನೋಡು. ಒಳ್ಳೇದಾಯ್ತು, ನಾಳೆ ಬೆಳಗ್ಗೆನೆ ಹೊರಟು ಬಂದ್ಬಿಡ್ತೀವಿ. ನಾನು, ನೀನು, ಅತ್ತಿಗೆ, ಅಣ್ಣ ಎಲ್ಲರೂ ಒಟ್ಟಿಗೆ ಆರಾಮಾಗಿರ್ಬೋದು. ಸರಿ ಸರಿ, ಹಾಗಾದ್ರೆ ಗಂಡ ಹೆಂಡತಿ ಇಬ್ರು ಹುಷಾರಾಗಿ ಬನ್ನಿ. ನಾನು ಫೋನ್ ಇಡ್ತೀನಿ, ಆಯ್ತಾ? ಸುಪಿ, ನಾಳೆ ಬೆಳಗ್ಗೆ ಅಳಿಯಂದ್ರು ಮತ್ತೆ ನಿನ್ನ ನಾದ್ನಿ ಬರ್ತಾ ಇದಾರೆ ಕಣೆ. ಅಳಿಯಂದ್ರಿಗೆ ಈ ಕಡೆನೆ ಟ್ರಾನ್ಸ್ಫರ್ ಆಗಿದ್ಯಂತೆ. ಅದು ಅಲ್ದೇನೆ ನಮ್ಮನೆ ಹತ್ರನೇ ಇರೋದಂತೆ ಆಫೀಸು. ಅದಕ್ಕೆ ಬಾಡಿಗೆ ಕೊಡೋ ರೂಮನ್ನ ಹುಡ್ಕೋದಕ್ಕೋಸ್ಕರ ಅಲ್ಲಿ ಇಲ್ಲಿ ಅಲಿಯೋದ್ ಬೇಡ, ನಮ್ ಜೊತೆನೆ ನಮ್ಮ ಮನೇಲೆ ಇರಿ ಅಂತ ಹೇಳ್ದೆ ಕಣೆ. ನೀನು ಮೇಲ್ಗಡೆ ಇರೋ ರೂಮನ್ನ ಸ್ವಲ್ಪ ಕ್ಲೀನ್ ಮಾಡ್ಬಿಡ್ತೀಯಾ? ಓ ಹೌದಾ, ಸರಿಯತೆ. ನಾನು ಇವಾಗ್ಲೇ ಹೋಗಿ ರೂಮ್ ಎಲ್ಲ ಕ್ಲೀನ್ ಮಾಡ್ಬಿಡ್ತೀನಿ. ಗೋಮತಿ ಮಗಳು ಅರ್ಪಿತನಿಗೆ ಅದ್ದೂರಿಯಾಗಿ ಮದುವೆ ಮಾಡಿ ಗಂಡನ ಮನೆ ಕಳ್ಸಿಕೊಟ್ಟಿರ್ತಾರೆ. ಆದ್ರೆ ಇವಾಗ ಗೋಮತಿ ಅಳಿಯ ಸಂದೀಪ್ಗೆ ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಹಾಗಾಗಿ ಅಳಿಯ ಮತ್ತೆ ಮಗಳು ಇಬ್ರು ನಮ್ಮೊಟ್ಟಿಗೆ ಇರ್ಲಿ ಅಂತ ಗೋಮತಿ ಹೇಳ್ತಾಳೆ. ಮಾರನೇ ದಿನ ಅರ್ಪಿತಾ ಲಗೇಜ್ ಸಮೇತ ತನ್ನ ತವ್ರ ಮನೆಗೆ ಬರ್ತಾಳೆ. ಅಯ್ಯಯ್ಯೋ ಮಗಳೇ, ಬಂದೇ ಬಿಟ್ಯಾ? ಅರ್ಪಿ, ಪ್ರಯಾಣ ಎಲ್ಲ ಹೇಗಾಯ್ತೆ? ಹಾ ಅಮ್ಮ, ಎಲ್ಲಾನು ಚೆನ್ನಾಗಾಯ್ತು. ನನಗಂತೂ ತುಂಬಾನೇ ಸುಸ್ತಾಗಿದೆ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಅರ್ಪಿತಾ, ಹೇಗಿದ್ಯಮ್ಮ? ನೀವು ಬರ್ತೀರಾ ಅಂತಾನೆ ನಾನು ಬೆಳಗ್ಗೆ ಬೇಗ ಎದ್ದು ತಿಂಡಿ ಎಲ್ಲ ಮಾಡಿಟ್ಟಿದ್ದೀನಿ. ಹಾಗೆ ಮೇಲ್ಗಡೆ ರೂಮ್ ಕೂಡ ಕ್ಲೀನ್ ಮಾಡಿದ್ದೀನಿ. ನೀನು ತಿಂಡಿ ತಿನ್ಕೊಂಡು ಆಮೇಲೆ ಹೋಗಿ ರೆಸ್ಟ್ ಮಾಡಮ್ಮ. ಅಯ್ಯೋ, ಏನಕ್ಕೆ ನೀವು? ನಾವಿಬ್ರು ಅಷ್ಟು ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದೀವಿ. ಎಷ್ಟು ಸುಸ್ತಾಗಿರಲ್ಲ. ಮೊದಲು ಹೋಗಿ ರೆಸ್ಟ್ ಮಾಡಿ, ನಾನು ಅಲ್ಲಿಗೆ ತಿಂಡಿ, ಊಟ, ಕಾಫಿ ಎಲ್ಲ ಕಳಿಸ್ತೀನಿ ಅನ್ನೋದೇನಿಲ್ವಲ್ಲ. ಇಲ್ಲೇ ಮಾಡ್ಕೊಂಡು ಹೋಗಿ ಅಂತ ವ್ಯಂಗ್ಯವಾಗಿ ಹೇಳ್ತಾ ಇದ್ದೀರಾ? ಅಯ್ಯಯ್ಯೋ, ಅದು ಹಾಗಲ್ಲಮ್ಮ. ನಾನು ಹೇಳಿದ್ದು ಮತ್ತೆ ಹೋಗಿ ಮಲ್ಕೊಂಡ್ಬಿಟ್ರೆ ಹೇಳೋದಕ್ಕೆ ಮನ್ಸೇ ಆಗಲ್ಲ ಅಲ್ವಾ? ಸುಸ್ತಾಗಿರ್ತೀಯ ಅಂತ. ಅಯ್ಯೋ ಅದಕ್ಕೆ ಸಾಕು, ಸುಮ್ಮನೆ ಇರಿ. ನಿಮ್ಮ ನಾಟಕ ಎಲ್ಲ ನನಗೆ ಗೊತ್ತಾಗಲ್ಲ ಅನ್ಕೋಬೇಡಿ. ನಿಮಗೆ ಮೆಟ್ಲು ಹತ್ತು ಬಂದು ನಮಗೆ ತಿಂಡಿ ಕೊಡೋದು ಕಷ್ಟ ಆಗಿ ಇಲ್ಲೇ ತಿನ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ರೆ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ನೋಡಮ್ಮ, ನಿನ್ ಸೊಸೆ ನನ್ಗೊಂದು ತಿಂಡಿ ಕೊಡೋದಕ್ಕೂ ಮುಖ ನೋಡ್ತಾ ಇದ್ದಾರೆ. ನೀನ್ ನೋಡಿದ್ರೆ ಇಲ್ಲೇ ಬನ್ನಿ ಅಂತ ಹೇಳ್ತಿದೀಯ. ಲೇ ಸುಪ್ರಿಯಾ, ನನ್ ಮಗಳೇನ್ ದಿನಾ ಮನೆಗೆ ಬರ್ತಾಳೇನೆ? ಯಾವ್ದೋ ಅಪರೂಪಕ್ಕೆ ಬರ್ತಾಳೆ. ಅವಳಿಗೆ ಸ್ವಲ್ಪ ಸೇವೆ ಮಾಡೋದಕ್ಕೂ ಆಗಲ್ವೇನೆ ನಿನ್ಗೆ? ಅಲ್ಲ, ಎಷ್ಟು ಮೆಟ್ಲಿದಾವೆ? ಒಂದ್ 4-5-6 ಮೆಟ್ಲಿದಾವೆ. ಅವನ್ ಹತ್ತು ಹೋಗಿ ನನ್ ಮಗಳು ಅಳಿಯಂಗೆ ತಿಂಡಿ ಕೊಡೋದಕ್ಕೆ ಆಗಲ್ವಾ ನಿನ್ಗೆ? ಅಯ್ಯೋ, ಅದ್ ಹಾಗಲ್ಲ ಅತ್ತೆ. ಇನ್ ಹೇಗೆ ಮತ್ತೆ? ನೋಡು, ಇವತ್ತಿನಿಂದ ನನ್ ಮಗಳು ಏನ್ ಕೇಳ್ತಾಳೋ ಎಲ್ಲಾನು ಮಾಡ್ಕೊಡ್ಬೇಕು. ಹಾಗೆ ಅವಳು ಎಲ್ಲಿರ್ತಾಳೋ ಅಲ್ಲಿಗೆ ತಗೊಂಡೋಗಿ ಕೊಡ್ಬೇಕು. ಇರೋ ಅಷ್ಟ್ ದಿನ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅವ್ರ ಮನೆಗೆ ಬಂದಿರೋ ನಾದ್ನಿನ ಹೇಗ್ ನೋಡ್ಕೋಬೇಕು ಅನ್ನೋದನ್ನ ನಾನ್ ಹೇಳ್ಕೊಡ್ಬೇಕೇನೆ. ಛೇ, ಮಗಳು ಬರೋವರ್ಗುನು ಅತ್ತೆ ತೆಪ್ಪಗ್ ಬಾಯಿ ಮುಚ್ಕೊಂಡಿರ್ತಾರೆ. ಮಗಳು ಬರೋದೇ ತಡ ಇವ್ರ ಬಾಲನ ಬಿಚ್ಚಿಬಿಡ್ತಾರೆ. ನನ್ ಮೇಲೆ ರೇಗೋದಕ್ ಶುರು ಮಾಡ್ಬಿಡ್ತಾರೆ. ಲೇ ಸುಪ್ರಿಯಾ, ಏನೇ ಆ ಕಡೆ ತಿರ್ಕೊಂಡು ಏನೋ ಗೊಣಗ್ತಾ ಇದ್ಯಾ? ನಾನ್ ಹೇಳಿದ್ದೆಲ್ಲ ಕೇಳಿಸ್ತಾ? ಹಾ ಹಾ ಅತ್ತೆ, ಕೇಳಿಸ್ತು. ನೀವ್ ಹೇಳ್ದಾಗೆ ಮಾಡ್ತೀನಿ. ಅಮ್ಮ ಅರ್ಪಿತಾ, ನಾನು ತಿಂಡಿನ ಮೇಲ್ಗಡೆನೆ ತಂದ್ಕೊಡ್ತೀನಿ. ನೀವಿಬ್ರು ಇವಾಗ ಹೋಗಿ ಫ್ರೆಶ್ ಆಗಿ ರೆಸ್ಟ್ ಮಾಡ್ತಾ ಇರಿ. ಸರಿ ಸರಿ. ಹಾ ಅದಕ್ಕೆ ನೀವಿವಾಗ ಏನ್ ತಿಂಡಿ ಮಾಡಿದಿರಾ? ಏನೋ ಪಲಾವೋ ಯಾ ಇಡ್ಲಿನೋ ಏನೋ ಮಾಡಿರ್ತೀರಲ್ವಾ? ನಮ್ಗೆ ಅದ್ಯಾವುದು ಬೇಡ. ಬಿಸಿ ಬಿಸಿಯಾಗಿ ಪೂರಿ ಮಾಡ್ಬಿಟ್ಟು ಅದಕ್ಕೆ ಸಾಗು ಮಾಡ್ಕೊಂಡು ಬನ್ನಿ, ಆಯ್ತಾ? ಹಾ ಸರಿ. ಅರ್ಪಿ, ನೀನು ಅಳಿಯಂದ್ರನ್ನ ಕರ್ಕೊಂಡು ಮೇಲ್ಗಡೆ ಹೋಗಮ್ಮ. ಸ್ವಲ್ಪ ಹೊತ್ತು ಫ್ರೆಶ್ ಆಗಿ ರೆಸ್ಟ್ ಮಾಡಿದ್ರೆ ಆರಾಮ್ ಅನ್ಸುತ್ತೆ. ನಿನಗೆ ತಿಂಡಿನ ನಿನ್ನ ಅತ್ತಿಗೆ ಅಲ್ಲೇ ತಂದ್ಕೊಡ್ತಾಳೆ. ನೀವೇನ್ ಕೆಳಗಿಳಿದ್ ಬರೋದ್ ಬೇಡ, ಆಯ್ತಾ? ಅರ್ಪಿತಾ ಮೊದ್ಲಿಂದಾನು ಹೀಗೆ. ಅವಳಿಗೆ ಮೊದ್ಲಿಂದಾನು ತನ್ನ ಅತ್ತಿಗೆನ ಕಂಡ್ರೆ ಅಷ್ಟಕ್ಕಷ್ಟೆ. ಹಾಗಾಗಿನೇ ತವ್ರ ಮನೆಗೆ ಯಾವಾಗ ಬಂದ್ರು ಕೂಡ ಅತ್ತಿಗೆ ಹತ್ರ ತುಂಬಾನೇ ಕೆಲಸ ಮಾಡಿಸ್ತಾ ಇರ್ತಾಳೆ. ಇಲ್ಲ ಅಂದ್ರೆ ಏನಾದ್ರೂ ಒಂದು ವ್ಯಂಗ್ಯವಾಗಿ ಮಾತಾಡೋದು ಅಥವಾ ತಾಯಿ ಹತ್ರ ಬಯಸೋದು, ಇದೇ ಅವಳು ಕಸಬಾಗ್ಬಿಟ್ಟಿರತ್ತೆ. ಗೋಮತಿ ಕೂಡ ಮಗಳ ಮೇಲೆ ಅತಿರೇಕವಾಗಿರೋ ಪ್ರೀತಿ. ಹಾಗಾಗಿನೇ ಮಗಳ ಮಾತನ್ನ ವಹಿಸ್ಕೊಂಡು ಸೊಸೆ ಮೇಲೆ ರೇಗ್ತಾ ಇರ್ತಾಳೆ. ಓ, ಇದೇನದ್ಕೆ ಅಡ್ಗೆ ಮನೆಯಿಂದ ಘಮಘಮ ಅಂತ ಸ್ಮೆಲ್ ಬರ್ತಾ ಇದೆ? ಏನ್ ಅಡ್ಗೆ ಮಾಡ್ತಿದ್ದೀರಾ? ಅದು ಅರ್ಪಿತಾ, ನಿಮ್ಮ ಅಣ್ಣಂಗೆ ಮತ್ತೆ ನಿಮ್ಮ ಅಮ್ಮಂಗೆ ಬಿಸಿಬೇಳೆ ಬಾತ್ ಅಂದ್ರೆ ತುಂಬಾನೇ ಇಷ್ಟ. ಹಾಗಾಗಿ ಅದನ್ನೇ ಮಾಡ್ತಾ ಇದ್ದೆ ಬೆಳಗಿನ ತಿಂಡಿಗೆ. ಓ ಹೌದಾ, ಸರಿ, ಒಳ್ಳೇದಾಯ್ತು. ಅದಕ್ಕೆ ಇದ್ರ ಜೊತೆಗೆ ನಮ್ಗಿಷ್ಟ ಆಗಿರೋದನ್ನು ಹೇಳ್ಬಿಡ್ತೀನಿ. ನೀವು ಅದನ್ನು ಮಾಡ್ಬಿಡಿ, ಆಯ್ತಾ?
ನನಗೆ ಗೀ ರೈಸ್ ತಿನ್ಬೇಕು ಅನ್ನಿಸ್ತಿದೆ. ಹಾಗೆ ನನ್ನ ಗಂಡಂಗೆ ಯಾಕೋ ಪುಳಿಯೋಗರೆ ತಿನ್ಬೇಕು ಅಂತ ಅವ್ರು ನಿನ್ನೆ ನೈಟೇ ಹೇಳ್ತಾ ಇದ್ರು. ಅದನ್ನು ಮಾಡ್ಬಿಡಿ ಆಯ್ತಾ. ಅದ್ರ ಜೊತೆಗೆ ಏನಾದ್ರೂ ಒಂದು ಬಜ್ಜಿ ಅಥವಾ ಏನಾದ್ರೂ ಬೋಂಡ ಕರೆದ್ಬಿಡಿ. ಟಿಫನ್ ಜೊತೆಗೆ ಏನಾದ್ರೂ ಬಜ್ಜಿನೋ ಬೋಂಡನೋ ಇದ್ರೆ ಕಾಂಬಿನೇಷನ್ ಸೂಪರ್. ಅದಕ್ಕೆ ತಿನ್ನೋದಕ್ಕೆ ತುಂಬಾನೇ ಮಜವಾಗಿರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಬೇಗ ಬೇಗ ಎಲ್ಲ ಮಾಡ್ಬಿಡಿ ಆಯ್ತಾ. ನನ್ನ ಗಂಡ ಇನ್ನೂ ಎದ್ದಿಲ್ಲ, ಆಫೀಸಿಗೆ ಬೇರೆ ಹೋಗ್ಬೇಕು. ಫ್ರೆಶ್ ಆಗ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ನೀವು ತಿಂಡಿ ರೆಡಿ ಮಾಡಿದ್ರೆ ಅವ್ರು ಬಂದು ತಿಂಡಿ ತಿನ್ಕೊಂಡು ಆಫೀಸಿಗೆ ಹೋಗ್ತಾರೆ. ಅಯ್ಯೋ ಅರ್ಪಿತಾ, ನೀನು ಹೇಳಿರೋದನ್ನೆಲ್ಲ ನಾನು ನಾಳೆ ಮಾಡ್ಕೊಡ್ತೀನಿ ಆಯ್ತಾ. ಯಾಕೆ ಅಂದ್ರೆ ಇವತ್ತು ಬಿಸಿಬೇಳೆ ಬಾತ್ನ ಮನೆಯವ್ರೆಲ್ರಿಗೂ ಸೇರ್ಬಿಟ್ಟು ಮಾಡ್ಬಿಟ್ಟಿದ್ದೀನಿ. ಹಾಗಾಗಿ ಅದು ಸುಮ್ಮನೆ ವೇಸ್ಟ್ ಆಗತ್ತೆ ನೀನು ಹೇಳಿದ್ದೆಲ್ಲ ಮಾಡಿದ್ರೆ. ಏನಕ್ಕೆ? ಏನ್ ನಿಮ್ಮ ಮಾತಿನ ಅರ್ಥ? ಅಂದ್ರೆ ನಿಮ್ ಗಂಡ ಇಷ್ಟಪಟ್ಟಿದ್ದನ್ನ ನಾವು ತಿನ್ಬೇಕಾ? ನಮ್ಗಿಷ್ಟ ಆಗಿರೋದನ್ನ ಈ ಮನೇಲಿ ನಾವು ಕೇಳೋ ಹಾಗೂ ಇಲ್ವಾ? ಅರೆ ಯಾಕೆ ಅರ್ಪಿತಾ, ಯಾಕೆ ಇಷ್ಟು ಜೋರಾಗಿ ಮಾತಾಡ್ತಿದ್ಯಾ? ಮತ್ತೆ ಏನ್ ಹೇಳಿದ್ಲೆ ಅವಳು? ನೋಡಮ್ಮ, ಈ ಮನೆಗೆ ಬರೋದೇ ಇಷ್ಟ ಇಲ್ಲ ನಿನ್ ಸೊಸೆಗೆ. ನಾವು ಬಂದಿದೀವಿ, ನಮ್ಗೋಸ್ಕರ ಏನಾದ್ರೂ ಮಾಡ್ಬೇಕು ಅಂತ ಏನೂ ಇಲ್ಲ. ನಿನ್ನೆ ಅಷ್ಟೇ ನೀನ್ ಹೇಳಿದ್ಯಾ ನಾವೇನ್ ಕೇಳ್ತೀವೋ ಅದನ್ನ ಮಾಡ್ಕೊಡ್ಬೇಕು ಅಂತ. ಆದ್ರೆ ನಿನ್ ಸೊಸೆ ನನ್ನ ಹತ್ರ ಒಂದ್ ಮಾತು ಕೇಳ್ದೇನೆ ಮನೇಲಿ ಬಿಸಿಬೇಳೆ ಬಾತ್ ಚರ್ಗಿ ತುಂಬಾ ಮಾಡಿಟ್ಟಿದ್ದಾರೆ. ನಿನಗೆ ನಿನ್ ಮಗನಿಗೆ ಇಷ್ಟ ಅಂತೆ, ಅದನ್ನೇ ನಾವೆಲ್ಲ ತಿನ್ಬೇಕಂತೆ. ನೋಡು, ನಿನ್ ಸೊಸೆ ನನ್ ಮೇಲೆ ಹಕ್ ಚಲಾಯಿಸ್ತಾ ಇದ್ದಾರೆ. ನಮ್ಮ ಮನೇಲಿ ಒಂದ್ ನನಗಿಷ್ಟ ಆಗಿರೋದನ್ನ ಮಾಡ್ಕೊಂಡು ತಿನ್ನೋ ಹಾಗೂ ಇಲ್ಲ, ಮಾಡಿಸ್ಕೊಂಡು ತಿನ್ನೋ ಹಾಗೂ ಇಲ್ಲ. ಅಯ್ಯೋ ಅದ್ ಹಾಗಲ್ಲ ಅತ್ತೆ, ನಾನು ಬಿಸಿಬೇಳೆ ಬಾತ್ ಬೆಳಗ್ಗೆನೆ ಮಾಡ್ದೆ, ಲೇಟ್ ಆಗುತ್ತೆ ಅಂತ. ಆದ್ರೆ ಅರ್ಪಿತಾ ಇವಾಗ ಬಂದು ಹೇಳ್ತಿದ್ದಾಳೆ. ಹೀಗಿರುವಾಗ ಸುಮ್ನೆ ಅರ್ಪಿತಾ ಹೇಳಿದನ್ನೆಲ್ಲ ಮಾಡಿದ್ರೆ ಬಿಸಿಬೇಳೆ ಬಾತ್ ವೇಸ್ಟ್ ಆಗುತ್ತಲ್ವಾ? ಹಾಗಾಗಿ ಸಾಕ್ ಬಾಯ್ ಮುಚ್ಚೆ. ನಾನು ನಿನ್ನೆನೆ ಹೇಳಿಲ್ವೇನೆ ನನ್ನ ಮಗಳು ಏನ್ ಇಷ್ಟಪಟ್ಟಾಳೋ ಅದನ್ನ ಮಾಡ್ಕೊಡ್ಬೇಕು ಅಂತ. ಮೊದ್ಲು ಹೋಗಿ ಅವಳಿಗೆ ಏನ್ ಬೇಕು ಅಂತ ಕೇಳ್ಕೊಂಡು ಆಮೇಲೆ ಬಂದು ತಿಂಡಿ ಮಾಡ್ಬೇಕಿತ್ತು. ಅದ್ ಬಿಟ್ಟು ನಿನಗೆ ಇಷ್ಟ ಬಂದು ತಿಂಡಿ ಮಾಡ್ಬಿಟ್ಟು ಈಗ ಅವಳಿಗೆ ತಿನ್ನು ಅಂತ ಹೇಳ್ತಿದ್ಯಲ್ಲ. ನೋಡು, ಅದೆಲ್ಲ ಏನು ಬೇಕಾಗಿಲ್ಲ. ಮೊದ್ಲು ನನ್ನ ಮಗಳು ಅಳಿಯ ಏನ್ ಇಷ್ಟಪಟ್ಟಿದಾರೋ ಅದನ್ನ ಮಾಡ್ಕೊಡು. ಮಿಕ್ಕಿರೋದನ್ನ ಬೇಕಾದ್ರೆ ನೀನೇ ತಿನ್ನುವಂತೆ ನಾಳೆ ನಾಡ್ದು ಎಲ್ಲ. ಸರಿ ಅತ್ತೆ, ಇವಾಗ್ಲೇ ಮಾಡ್ತೀನಿ. ಅತ್ತೆ ಹೇಳಿದ್ಮೇಲೂ ತಾನು ವಾದ ಮಾಡೋದು ಸರಿಯಲ್ಲ ಅಂತ ಸುಪ್ರಿಯಾ ಎಲ್ಲ ಅಡ್ಗೆನೂ ಮಾಡ್ತಾಳೆ. ಅಮ್ಮ ಅಮ್ಮ, ನಿನ್ ಸೊಸೆಗೆ ನಮಗೆ ಅಡ್ಗೆ ಮಾಡ್ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಹೇಳೋದು ಕೇಳು. ಕಷ್ಟ ಆದ್ರೂ ಪರವಾಗಿಲ್ಲ, ನಾವು ಹೇಗೋ ಅಡ್ಗೆ ಮಾಡ್ಕೋತೀವಿ. ಅದ್ ಬಿಟ್ಟು ಇಷ್ಟು ಕೆಟ್ಟದಾಗ ಅಡ್ಗೆ ಮಾಡ್ಕೊಟ್ಟು ನಮ್ ಹೊಟ್ಟೆನೆಲ್ಲ ಕೆಡ್ಸೋದಕ್ಕೆ ಹೇಳ್ಬೇಡ. ಅರೆ ಯಾಕೆ ಯಾಕೆ ಹೀಗೆ ಹೇಳ್ತಿದ್ಯಾ? ಏನಾಯ್ತೆ ಅಂತದ್ದು? ಇನ್ನೇನಮ್ಮ ಹೇಳಿ, ವೆಜ್ ಬಿರಿಯಾನಿ ಮಾಡಿ ಅಂತ ಹೇಳಿ ಹೋಗಿದೆ, ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಇದನ್ನ ತಿಂದ್ರೆ ಮನುಷ್ಯರು ಯಾರು ತಿನ್ನೋ ಹಾಗಿಲ್ಲ. ಬೇಕಾದ್ರೆ ನೀನೇ ತಿನ್ ನೋಡು, ಇದನ್ನ ಯಾರು ತಿಂತಾರೆ? ನಿನ್ ಸೊಸೆಗೆ ನನಗೆ ಅಡ್ಗೆ ಮಾಡ್ಕೊಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬೇಕು. ಅದ್ ಬಿಟ್ಟು ಹೀಗೆಲ್ಲ ಯಾಕೆ ಮಾಡ್ಬೇಕು? ಅಯ್ಯಯ್ಯೋ ಇಲ್ಲ ಅತ್ತೆ, ನಾನು ತುಂಬಾ ಚೆನ್ನಾಗೇ ಮಾಡಿದ್ದೆ, ಟೇಸ್ಟ್ ಕೂಡ ಚೆನ್ನಾಗೇ ಇತ್ತು. ಏನು ಚೆನ್ನಾಗಿ ಮಾಡಿದ್ಯಾ? ಸಾಕ್ ಬಾಯ್ ಮುಚ್ಚೆ. ಈ ತಿಂಡಿನ ಯಾವ ಮನುಷ್ಯರು ತಿನ್ನಲ್ಲ. ನನ್ನ ಮಗಳು ಅಳಿಯನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ ಅನ್ಸುತ್ತೆ, ಅದಕ್ಕೆ ಈ ತರ ತಿಂಡಿ ಮಾಡಿದ್ಯಾ? ಅಯ್ಯೋ ಇಲ್ಲ ಅತ್ತೆ. ಸುಪ್ರಿಯಾ, ಅಮ್ಮ ಹೇಳ್ತಿರೋದು, ಅರ್ಪಿತಾ ಹೇಳ್ತಿರೋದು ಸರಿಯಾಗೇ ಇದೆ. ಈ ತಿಂಡಿ ಎಷ್ಟು ಕೆಡ್ದಾಗಿದೆ ಅಂದ್ರೆ ಯಾವ ಮನುಷ್ಯನೂ ತಿನ್ನೋ ಹಾಗೆ ಇಲ್ಲ. ಖಾರ ಉಪ್ಪು ಎಲ್ಲಾನು ಜಾಸ್ತಿ ಆಗಿದೆ. ನಾನ್ ನೋಡ್ದಾಗೆ ನೀನ್ ಯಾವತ್ತೂ ಇಷ್ಟು ಕೆಟ್ಟದಾಗಿ ತಿಂಡಿ ಮಾಡಿದ್ದೇ ಇಲ್ಲ. ಯಾಕೆ ಇವತ್ತು ಇಷ್ಟೊಂದು ಕೆಟ್ಟದಾಗಿ ಮಾಡಿದ್ಯಾ? ಹದ ಪೂರ್ತಿ ಹಾಳಾಗಿದೆ. ಅಯ್ಯೋ ಅದನ್ನ ಅವ್ರ ಹತ್ರ ಕೇಳ್ತಿದ್ಯಲ್ಲ ಅಣ್ಣ, ನಾನ್ ಹೇಳ್ತೀನಿ ಕೇಳಿಸ್ಕೊ. ನಿನ್ ಹೆಂಡತಿಗೆ ನಾನು ನನ್ ಗಂಡ ಇಲ್ಲಿಗೆ ಬರೋದು ಇಷ್ಟ ಇಲ್ಲ, ಹಾಗಾಗಿನೇ ಹೀಗೆಲ್ಲ ಮಾಡ್ತಾ ಇರೋದು. ಅಯ್ಯೋಯ್ಯೋ ಇಲ್ಲ ರೀ, ಹಾಗೆಲ್ಲ ಏನೂ ಇಲ್ಲ, ನಾನ್ ಚೆನ್ನಾಗೇ ಮಾಡಿದ್ದೆ. ಅದ್ ಏನಾಯ್ತು ನನಗೆ ಗೊತ್ತಿಲ್ಲ. ಸಾಕ್ ಬಾಯ್ ಮುಚ್ಚು ಸುಪ್ರಿಯಾ. ಹಾಗೆಲ್ಲ ಏನೂ ಇಲ್ಲ ಅಂದ್ರೆ ಅರ್ಪಿತಾ ಮತ್ತೆ ಸಂದೀಪ್ ತಿಂಡಿ ತಿನ್ನೋದ್ರಲ್ಲಿ ಮಾತ್ರ ಯಾಕೆ ಇಷ್ಟೊಂದು ಡಿಫ್ರೆನ್ಸ್ ಇದೆ? ನಾವೆಲ್ಲ ತಿಂದಿರೋ ತಿಂಡಿ ತುಂಬಾ ಟೇಸ್ಟಿಯಾಗೇ ಇತ್ತು. ಆದ್ರೆ ಈ ತಿಂಡಿನಂತೂ ಬಾಯೊಳಗಿಡೋ ಹಾಗೆ ಇಲ್ಲ. ನಿನ್ ಮನ್ಸಲ್ಲಿ ಯಾವ ಕೆಟ್ಟ ಉದ್ದೇಶ ಇಲ್ಲ ಅಂದಿದ್ರೆ ಹೀಗೆಲ್ಲ ಯಾಕಾಗುತ್ತೆ? ನನ್ ಮಗಳು ಹೇಳ್ತಿರೋ ಸರಿಯಾಗೇ ಇದೆಯಪ್ಪ. ನನ್ ಮಗಳು ಅಳಿಯ ಈ ಮನೆಗೆ ಬರೋದೇ ಇವಳಿಗೆ ಇಷ್ಟ ಇಲ್ಲ. ಬಂದ್ರೆ ಸಾಕು ಏನಾದ್ರೂ ಒಂದ್ ಖ್ಯಾತೆ ತೆಗಿತಾಳೆ. ಹೀಗೆ ಏನಾದ್ರೂ ಒಂದ್ ಮಾಡಿಲ್ಲ ಅಂದ್ರೆ ಅವಳಿಗೆ ಸಮಾಧಾನನೇ ಇಲ್ಲ. ನನ್ ಮಗಳು ಅಳಿಯನ್ ಕಂಡ್ರೆ ಯಾಕೆ ಇಷ್ಟು ದ್ವೇಷ ಮಾಡ್ತಾಳೋ ಏನೋ ಯಾರಿಗ್ ಗೊತ್ತು. ಛೇ, ನನ್ಗಂತೂ ಇವ್ರು ಮಾಡಿರೋ ಕೆಲಸದಿಂದ ತಿಂಡಿ ತಿನ್ನೋ ಮೂಡೆಲ್ಲ ಹಾಳಾಗೋಯ್ತು. ಛೇ, ನಾನು ಹೋಗಿ ರೂಮಲ್ಲಿ ರೆಸ್ಟ್ ಆರು ಮಾಡ್ತೀನಿ. ಮನೆಯವರೆಲ್ಲರೂ ತಲೆಗೆ ಒಂದೊಂದು ಮಾತಾಡ್ತಿರುವಾಗ ಸುಪ್ರಿಯನ್ ಮನ್ಸಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಆದ್ರೆ ತನ್ನ ಮಾತನ್ನ ಯಾರು ನಂಬಲ್ಲ ಅನ್ನೋದು ಗೊತ್ತಿದ್ರಿಂದ ಅವಳು ಏನೂ ಹೇಳ್ದೇನೆ ಸುಮ್ಮನಾಗ್ಬಿಡ್ತಾಳೆ. ಏನು ಏನಮ್ಮ ಹೇಳ್ತಿದ್ಯಾ ನೀನು? ಅಲ್ಲಮ್ಮ, ಈಗ ದಿಢೀರಂತ ಅಪ್ಪಂಗ ಆಪರೇಷನ್ ಅಂತ ಹೇಳಿದ್ರೆ ದುಡ್ಡೆಲ್ಲ ಹೇಗೆ ಅಡ್ಜಸ್ಟ್ ಮಾಡ್ತೀರಾ? ಅದು 5 ಲಕ್ಷ. ಹಾ ಸರಿ ಅಮ್ಮ, ನಾನು ಯಾವುದಕ್ಕೂ ಹೇಗಾದ್ರೂ ಅಡ್ಜಸ್ಟ್ ಮಾಡೋದಕ್ಕಾಗತ್ತಾ ಅಂತ ನೋಡ್ತೀನಿ. ನೀನು ಅಲ್ಲೆಲ್ಲಾದ್ರೂ ಯಾರಾದ್ರೂ ಸಾಲ ಕೊಡ್ತಾರಾ ಅಂತ ಕೇಳಿ ನೋಡು ಆಯ್ತಾ? ಸರಿ ಅಮ್ಮ, ನನಗೆ ಕೆಲಸ ಇದೆ, ನಾನು ಫೋನ್ ಇಡ್ತೀನಿ ಆಯ್ತಾ? ಅಪ್ಪನ ಹುಷಾರಾಗಿ ನೋಡ್ಕೊ. ಆಪ್ರೇಷನ್ಗೆ ಇನ್ನೂ 1 ವಾರ ಟೈಮ್ ಇದೆ ಅಲ್ವಾ? ಅಷ್ಟರೊಳಗೆ ನಾನು ಹೇಗಾದ್ರೂ ದುಡ್ಡು ಅರೇಂಜ್ ಮಾಡ್ತೀನಿ, ನೀನು ಹೆದರಬೇಡ. ಓ ಇದಾ ವಿಷಯ? ಒಳ್ಳೇದಾಯ್ತು. ಈ ವಿಷಯನೂ ನನಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಬಳಸ್ಕೋತೀನಿ. ಸುಪ್ರಿಯಾ,
ನೀನು ನನ್ನ ಪರ್ಸಲ್ಲಿ ಒಂದು 10,000 ಇಟ್ಟಿದೆ, ಅದನ್ನೇನಾದರೂ ನೋಡಿದ್ಯಾ? ಅಯ್ಯೋ ಇಲ್ಲ ರೀ, ಅಲ್ಲೇ ಎಲ್ಲೋ ಇಟ್ಟಿರ್ತೀರಾ, ಸರಿಯಾಗಿ ಹುಡುಕ್ಬೇಕಿತ್ತು ರೂಮಲ್ಲಿ. ಇಲ್ಲ ಸುಪ್ರಿಯಾ, ನಾನು ದುಡ್ಡು ತೆಗ್ದೇ ಇಲ್ಲ, ಆ ಪರ್ಸಲ್ಲೇ ಇಟ್ಟಿದ್ದೆ. ಪರ್ಸನ್ನ ಟೇಬಲ್ ಮೇಲೆ ಇಟ್ಟಿದ್ದೆ, ಆದರೆ ಅಲ್ಲಿ ಪರ್ಸ್ ಮಾತ್ರ ಇದೆ, ಅದರಲ್ಲಿರೋ ದುಡ್ಡು ಇಲ್ಲ. ಎಲ್ಲ ಕಡೆ ನೋಡಿದೆ, ಎಲ್ಲಾದರೂ ಮರ್ತು ಇಟ್ಟಿದ್ದೀನಾ ಅಂತ, ಎಲ್ಲೂ ಸಿಗ್ಲಿಲ್ಲ. ಹಾಗಾಗಿ ನೀನು ಕೇಳ್ತಾ ಇರೋದು. ಅಯ್ಯೋ ಇದೇನಣ್ಣ ಹೀಗೆ ಹೇಳ್ತಿದ್ಯಾ? ನಿನ್ ರೂಮಿಗೆ ಬೇರೆ ಯಾರು ಬರ್ತಾರೆ ಹೇಳು? ಇದ್ರೆ ನಿನ್ ಹತ್ರ ಇರ್ಬೇಕು, ಇಲ್ಲ ಅಂದ್ರೆ ಅತ್ತೆ ಹತ್ರ ಇರ್ಬೇಕು. ಇನ್ ಯಾರ್ ತಾನೇ ಬರೋಕ್ ಸಾಧ್ಯ? ಅಯ್ಯೋ ಇಲ್ಲ ಅರ್ಪಿತಾ, ನಾನ್ ತೆಗೆದ್ರೆ ನನ್ ಪರ್ಸಲ್ಲೇ ಇಟ್ಕೊಂಡಿರ್ಬೇಕು. ಬೇಕಾದ್ರೆ ನನ್ ಪರ್ಸ್ನ ನಾನೇ ತಂದು ತೋರಿಸ್ತೀನಿ. ಅಯ್ಯೋ ಪರ್ಸ್ನ ನೀವು ತರೋದ್ ಬೇಡ, ಅದಕ್ಕೆ ನಾನೇ ಹೋಗಿ ತಗೊಂಡ್ ಬರ್ತೀನಿ. ನೀವು ತರೋದಕ್ಕೆ ಹೋದ್ರೆ ಆಮೇಲೆ ಎತ್ಕೊಂಡಿರೋ ದುಡ್ಡನ್ನ ಅಲ್ಲೇ ಎಲ್ಲಾದ್ರೂ ಇಟ್ ಬಂದ್ರೆ ಕಷ್ಟ ಅಲ್ವಾ? ನಾನೇ ಹೋಗಿ ತಗೊಂಡ್ ಬರ್ತೀನಿ. ಲೇ ಸುಪ್ರಿಯಾ, ನೀನೇನಾದ್ರೂ ದುಡ್ಡು ತೆಗ್ದಿದ್ರೆ ನಿಜ ಹೇಳ್ಬಿಡೆ, ಆಮೇಲೆ ಪರ್ಸಲ್ಲಿ ಇಟ್ಕೊಂಡು ಸುಳ್ಳು ಹೇಳ್ತಾ ಇದ್ಯಾ ಹೇಗೆ? ಅಯ್ಯೋ ಇಲ್ಲ ಅತ್ತೆ, ನಾನು ಯಾಕೆ ತೆಗಿಲಿ ಹೇಳಿ ನನ್ನ ಗಂಡನ ದುಡ್ಡು? ಬೇಕಾದ್ರೆ ನಿಮ್ಮ ಮಗಳು ಇವಾಗ ನನ್ನ ಪರ್ಸ್ ತಗೊಂಡ್ ಬರ್ತಾಳಲ್ವಾ, ಅದ್ರಲ್ಲಿರುತ್ತಾ ಅಂತ ನೀವೇ ನೋಡಿ, ಅವಾಗ ಗೊತ್ತಾಗುತ್ತೆ ಸತ್ಯ ಏನು ಅಂತ. ಅಯ್ಯೋ ಈ ದುಡ್ಡು ನನ್ನ ಪರ್ಸಲ್ಲಿ ಹೇಗೆ ಬಂತು? ಅದನ್ನ ನೀನ್ ಹೇಳ್ಬೇಕು ಸುಪ್ರಿಯಾ. ಅವಾಗಿಂದ ಕೇಳ್ತಾನೆ ಇದ್ದೀನಿ, ನನ್ ದುಡ್ಡು ತೆಗೆದ್ಯಾ ಅಂತ. ಆದ್ರೆ ನಾನ್ ತೆಗ್ದಿಲ್ಲ ಅಂತ ಸುಳ್ಳು ಬೇರೆ ಹೇಳ್ತಿದ್ಯಾ. ಅಷ್ಟಕ್ಕೂ ನಿನಗೆ ಇಷ್ಟೆಲ್ಲ ದುಡ್ಡಿನ ಅಗತ್ಯ ಏನಿದೆ? ಅದು ಕದ್ದು ಉಪಯೋಗಿಸೋ ಅಂತದ್ದು. ಅಯ್ಯಯ್ಯೋ ಇಲ್ಲ ರೀ, ನಾನು ಖಂಡಿತವಾಗ್ಲೂ ತೆಗ್ದಿಲ್ಲ. ಆ ದುಡ್ಡು ನನ್ನ ಪರ್ಸಲ್ಲಿ ಹೇಗೆ ಬಂತೋ ನನಗೆ ಗೊತ್ತಿಲ್ಲ. ಲೇ ಸುಪ್ರಿಯಾ, ಸಾಕ್ ಬಾಯ್ ಮುಚ್ಚೆ. ದುಡ್ಡಿಗೇನ್ ಕಾಲ್ ಬಂದಿದ್ಯೇನೆ? ನಿನ್ ಪರ್ಸಿಗೆ ಅದೇ ಓಡ್ ಬಂದ್ ಕೂರ್ತು ಅನ್ನೋದಕ್ಕೆ? ನೋಡು ಸುಪ್ರಿಯಾ, ನಾನ್ ಮರ್ಯಾದೆಯಿಂದ ತಾಳ್ಮೆಯಿಂದ ಕೇಳ್ತಾ ಇದ್ದೀನಿ, ಯಾಕೆ ಈ ದುಡ್ಡನ್ನ ತೆಗ್ದೆ ಅನ್ನೋದನ್ನ ಸತ್ಯ ಹೇಳು. ಅದ್ ಬಿಟ್ಟು ತೆಗ್ದಿಲ್ಲ ಅನ್ನೋ ಹಾಗೆ ನಾಟಕ ಆಡ್ಬೇಡ. ಅಯ್ಯೋ ಅಣ್ಣ, ನೀನ್ ಎಷ್ಟೇ ಕೇಳಿದ್ರು ಅವ್ರೆಲ್ ಬಾಯ್ ಬಿಡ್ತಾರೆ? ಹೇಳೋರಾಗಿದ್ರೆ ಮೊದ್ಲೇ ಹೇಳ್ಬಿಟ್ಟೆ ತೆಗಿತಾ ಇದ್ರು ತಾನೇ. ಯಾಕೆ ಅಂತ ನಾನ್ ಹೇಳ್ತೀನಿ ಕೇಳಿಸ್ಕೊ. ಅವ್ರ ಅಪ್ಪಂಗೆ ಏನೋ ಆಪರೇಷನ್ ಮಾಡಿಸ್ಬೇಕಂತೆ, ಹಾಗಾಗಿ ಇವರು ನಿನ್ ಹತ್ರ ದುಡ್ಡು ಕದ್ದು ತವ್ರ ಮನೆಗೆ ಸಾಗಿಸ್ತಾ ಇದಾರೆ ಅಷ್ಟೇ. ಅಯ್ಯೋ ಇಲ್ಲ ರೀ, ಆಪರೇಷನ್ ಮಾಡಿಸೋದೇನೋ ನಿಜ, ಹಾಗಂತ ನಾನು ನಿಮ್ಮ ಹತ್ರ ದುಡ್ಡು ತೆಗ್ದಿಲ್ಲ, ನನ್ನ ನಂಬಿ. ಅಲ್ಲ ಅದಕ್ಕೆ ಅಣ್ಣನ ಹತ್ರ ದುಡ್ಡು ಕೇಳಿದ್ರೆ ಅಣ್ಣನೇ ಅರೇಂಜ್ ಮಾಡ್ತಿದ್ದ, ಅದ್ ಬಿಟ್ಟು ನೀವ್ ಇಂಥ ಕೆಲಸ ಮಾಡೋದಾ? ಛೇ! ಹೌದು ಕಣೆ ಸುಪ್ರಿಯಾ, ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅಲ್ಲ ಕಣೆ, ಈ ಸ್ವಂತ ಮನೆ ನಿಂದು, ಈ ಮನೇಲೆ ಕದಿತಾ ಇದೆಯಲ್ಲೇ. ನಿನ್ ತಾಯಿ ಮನೇಲಿ ಕಷ್ಟ ಇದೆ ಸರಿ, ಹಾಗಂತ ನೀನ್ ಬಾಯ್ ಬಿಟ್ಟು ನಿನ್ ಗಂಡನ ಹತ್ರ ಕೇಳಿದಿದ್ರೆ ಅವನ್ ಸಹಾಯ ಮಾಡ್ತಿರ್ಲಿಲ್ವೇನೆ? ಆದ್ರೆ ನೀನು ಅವನಿಗೂ ಹೇಳ್ದೇನೆ ಅವನ್ ಜೇಬಿಂದಾನೆ ದುಡ್ಡು ಕದ್ದಿದ್ಯಾ. ಛೇ! ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಕಣೆ. ಥು. ಅಯ್ಯೋ, ಯಾಕೆ ಎಲ್ರು ಇಷ್ಟು ಜೋರ್ ಮಾಡ್ತಿದ್ದೀರಾ? ಅವರೇ ಹೇಳ್ತಿದಾರಲ್ವಾ ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ. ಎಲ್ಲೋ ಮಿಸ್ ಆಗಿ ಅವ್ರ ಬ್ಯಾಗಲ್ಲಿ ಇರ್ಬೋದು, ಅದನ್ನೇ ಯಾಕೆ ದೊಡ್ಡ ಇಶ್ಯೂ ಮಾಡ್ತಿದ್ದೀರಾ? ನಿಮಗಿದೆಲ್ಲ ಗೊತ್ತಾಗಲ್ಲ, ಸ್ವಲ್ಪ ಬಾಯ್ ಮುಚ್ಕೊಂಡಿರ್ತೀರಾ? ಸುಪ್ರಿಯಾ, ನೀನೇ ಬಾಯಿ ಬಿಟ್ಟು ಕೇಳಿದ್ರೆ ನಾನೇನ್ ಕೊಡಲ್ಲ ಅಂತ ಹೇಳ್ತಾ ಇದ್ನ? ನಾನು ಆ ಮನೆ ಅಳಿಯ ಮಗ ಇದ್ದ ಹಾಗೆ. ಹಾಗಿರುವಾಗ ಅಲ್ಲಿನ ಕಷ್ಟ ನನಗೂ ಕಷ್ಟ ಇದ್ದ ಹಾಗೆ ತಾನೆ. ಆದ್ರೆ ನೀನು ನನಗೊಂದ್ ಮಾತು ಹೇಳ್ದೇನೆ, ನನಗೆ ಗೊತ್ತಿಲ್ದಿರೋ ಹಾಗೆ ದುಡ್ಡು ಕದ್ದಿದ್ದು ಅಲ್ದೆ, ನಾನು ಕೇಳಿದಾಗ ಕದ್ದೇ ಇಲ್ಲ ಅನ್ನೋ ಹಾಗೆ ನಾಟಕ ಆಡ್ದೆ ಅಲ್ವಾ? ಈಗ ಸಿಕ್ಕಾಕೊಂಡ್ಮೇಲೂ ಆ ನಾಟಕನ ಮುಂದುವರ್ಸ್ತಾ ಇದ್ಯಾ. ಛೇ, ನಿನ್ನಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ. ಮತ್ತೆ ಸುಪ್ರಿಯಾ ಎಲ್ರ ಮುಂದು ಏನೂ ತಪ್ಪು ಮಾಡ್ದೇನೆ ಕೆಟ್ಟವಳಾಗ್ತಾಳೆ, ಏನೂ ಹೇಳೋದಕ್ಕಾಗ್ದೇನೆ ತಲೆ ತೆಗ್ಗಿಸ್ತಾಳೆ. ಅರ್ಪಿತಾ, ಇಷ್ಟೆಲ್ಲ ಈ ಮನೇಲಿ ಅವಾಂತರ ಆಗ್ತಿರೋದಕ್ಕೆ ಕಾರಣ ನೀನೇ. ನನಗಿದ್ಯಾವುದು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅಯ್ಯೋ ಇದೇನ್ರಿ ಮಾತಾಡ್ತಿದ್ದೀರಾ? ಅಂತ ನಾನೇನ್ ಮಾಡ್ದೆ? ಅಲ್ಲ ಅಲ್ಲ, ಅತ್ತಿಗೆ ಅದನ್ನೆಲ್ಲ ಮಾಡಿದ್ರೆ ನಾನೇನ್ ಮಾಡೋದಕ್ಕಾಗತ್ತೆ? ನೀವ್ ನೋಡಿದ್ರೆ ನಾನೇ ಏನೋ ಮಾಡಿರೋ ಹಾಗೆ ನನ್ ಮೇಲೆ ರೇಗ್ತಾ ಇದ್ದೀರಾ. ಸಾಕ್ ಬಾಯಿ ಮುಚ್ಚು ಅರ್ಪಿತಾ. ನನ್ಗೇನು ಗೊತ್ತಿಲ್ಲ ಅನ್ನೋ ಹಾಗೆ ನಾಟಕ ಆಡೋದಕ್ಕೆ ಬರಬೇಡ. ನನಗೆಲ್ಲಾನು ಗೊತ್ತು. ಈ ಮನೆಗೆ ಬಂದಾಗಿಂದನೂ ನಿನ್ನನ್ನು ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅಡ್ಗೆ ಕೆಡ್ಸೋದು, ಅವ್ರ ಬಗ್ಗೆ ನಿಮ್ಮ ಅಮ್ಮನ ಹತ್ರ ಚಾಡಿ ಹೇಳೋದು, ಇವತ್ತು ದುಡ್ಡು ತೆಗೆದು ಅವ್ರ ಪರ್ಸಲ್ಲಿ ಇಟ್ಟಿರೋದು, ಪ್ರತಿಯೊಂದಕ್ಕೂ ನೀನೇ ಕಾರಣ ಅನ್ನೋದು ನನಗೆ ತುಂಬಾ ಚೆನ್ನಾಗೇ ಗೊತ್ತು. ನೋಡು, ಇದೇ ಮುಂದುವರೆದ್ರೆ ಆಮೇಲೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅವರು ನಿನ್ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ, ಆದ್ರೆ ಯಾಕೆ ಯಾಕೆ ನೀನ್ ಹೀಗೆಲ್ಲ ಮಾಡ್ತಿದ್ಯಾ? ಏನಾಗಿದೆ ನಿನ್ಗೆ? ಓ ಎಲ್ಲಾನು ಗೊತ್ತಾಯ್ತಾ? ಸರಿ, ಇಷ್ಟ ದಿನಾನು ಗೊತ್ತಿದ್ದು ಸುಮ್ನೆ ಇದ್ರಲ್ಲ, ಇನ್ಮೇಲ್ ಕೂಡ ಹಾಗೆ ಇರಿ. ಯಾಕೆ ಅಂತ ಕೇಳಿದ್ರಿ ಅಲ್ವಾ? ಯಾಕೆ ಅಂದ್ರೆ ನನಗೆ ಅದ್ಕೇನ್ ಕಂಡ್ರೆ ಸ್ವಲ್ಪನೂ ಆಗಲ್ಲ. ಅಣ್ಣನ ಮದ್ವೆ ಆಗಿ ಅವ್ರ ಈ ಮನೆ ಸೊಸೆ ಆಗೋದು ನನಗೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಏನೋ ಅಣ್ಣ ಅಮ್ಮ ಎಲ್ರೂ ಇಷ್ಟಪಟ್ರು ಅನ್ನೋ ಕಾರಣಕ್ಕೆ ನಾನು ಎಲ್ಲಾನು ಸಹಿಸ್ಕೊಂಡೆ. ಆದ್ರೆ ಈ ಮದ್ವೆ ಆಗಿ ಈ ಮನೆಗೆ ಬಂದ್ಮೇಲೆ ಎಲ್ಲಾನು ಅವ್ರಿಗೆ ಇಷ್ಟ ಬಂದಂಗ್ ಮಾಡ್ಕೊಂಡು ಹೋಗ್ತಾರೆ. ಯಾಕೆ ಹಾಗೆ ಮಾಡ್ಬೇಕು? ಮನೆ ಮಗಳು ನಾನಿದೀನಿ ತಾನೇ, ನಾನು ಎಲ್ಲಾ ಜವಾಬ್ದಾರಿನೂ ತಗೋತೀನಿ. ನಾನು ಏನ್ ಹೇಳ್ತೀನೋ ಅದನ್ನ ಮಾಡ್ಕೊಂಡವ್ರು ತೆಪ್ಪಗ್ ಬಿದ್ದಿರ್ಬೇಕು. ಅದ್ ಬಿಟ್ಟು ಮನೆ ಜವಾಬ್ದಾರಿನ ಅವರೇ ತಗೊಂಡ್ರೆ ನನಗ್ ಸಿಟ್ ಬರಲ್ವಾ? ಅದಕ್ಕೆ ಇಷ್ಟೆಲ್ಲ ಮಾಡ್ತಾ ಇರೋದು. ಅವ್ರು ನಮ್ಮ ಮನೆ ಬಿಟ್ಟು ಓಡಿಸಿ ಅಣ್ಣಂಗ್ ಬೇರೆ ಮದ್ವೆ ಮಾಡ್ತೀನಿ. ನಾನು ಏನ್ ಹೇಳ್ತೀನೋ ಅದನ್ನೇ ಕೇಳ್ಕೊಂಡ್ ಬಿದ್ದಿರೋ ಸೊಸೆನ ತಗೊಂಡ್ ಬರ್ತೀನಿ. ಸಾಕ್ ಬಾಯಿ ಮುಚ್ಚು ಅರ್ಪಿತಾ. ಈ ಮನೇಲಿ ಅವ್ರ ಸೊಸೆ, ಅವ್ರಿಗೆಲ್ಲ ಜವಾಬ್ದಾರಿನೂ ಇರುತ್ತೆ. ನೋಡು, ಹೀಗೆಲ್ಲ ಆಡಿ ಸುಮ್ಮನೆ ನಿನ್ ತವ್ರ ಮನೆನ ಕಳ್ಕೋಬೇಡ. ಇದೇ ಕೊನೆ.
ಇನ್ ಯಾವತ್ತಾದ್ರೂ ನೀನು ನಿನ್ನ ಅತ್ತೆ ವಿರುದ್ಧ ಸಂಚು ಮಾಡಿದ್ ಗೊತ್ತಾದ್ರೆ ಆಮೇಲೆ ನಾನ್ ಮನುಷ್ಯ ಆಗಿರಲ್ಲ ಹೇಳಿದೀನಿ. ಅರ್ಪಿತನ್ ಗಂಡ ಸಂದೀಪ್ ಹೆಂಡತಿಗೆ ಬೈದು ಬುದ್ಧಿ ಹೇಳಿದ್ರು ಅರ್ಪಿತಾ ಮಾತ್ರ ಸ್ವಲ್ಪನೂ ಬದಲಾಗಲ್ಲ. ತಾನು ಮಾಡೋದನ್ನೇ ಮಾಡ್ತಾ ಇರ್ತಾಳೆ. ಅರ್ಪಿತನಿಂದ ಮನೆಯವ್ರ ಮಧ್ಯೆ ಎಷ್ಟರ ಮಟ್ಟಿಗೆ ಮನಸ್ತಾಪ ಎಲ್ಲ ಆಗಿರುತ್ತೆ ಅಂದ್ರೆ ಸುಪ್ರಿಯಾ ಏಕಾಏಕಿ ಮನೆ ಬಿಟ್ಟೆ ಹೊರಟು ನಿಂತಿರ್ತಾಳೆ. ಅಂತೂ ಇತ್ತು ನಾನು ಅಂದ್ಕೊಂಡಿದ್ ಕೆಲಸ ಹಾಗೆ ಹೋಯ್ತು. ಅದಕ್ಕೆ ಅಂತೂ ಮನೆ ಬಿಟ್ಟು ಹೊರಟ್ರು. ಯಾರು ತಡೆಯೋದು ಇಲ್ಲ. ಲೇ ಮನೆ ಹಾಳಿ, ಇವಾಗ ನಿನಗ್ ಸಮಾಧಾನ ಆಯ್ತೇನೆ? ಪಾಪ ನಿನ್ನದ್ಕೆ ಈ ಮನೆಯವ್ರ ಸವಾಸನೆ ಬೇಡ ಅಂತ ಮನೆ ಬಿಟ್ಟು ಹೊರಟು ನಿಂತಿದ್ದಾರೆ. ಇವಾಗ ಹಾಲು ಕುಡ್ದಷ್ಟು ಸಮಾಧಾನ ಆಯ್ತಾ ನಿನ್ಗೆ? ಅಯ್ಯೋ ಅಳಿ ಅಂದ್ರೆ ತಪ್ಪು ಮಾಡಿರೋದು ಯಾರು? ಹಾಗಿರುವಾಗ ನೀವ್ಯಾಕೆ ನನ್ ಮಗಳಿಗೆ ಬೈತಾ ಇದ್ದೀರಾ? ಅದೇ ಯಾಕ್ರಿ ಏನಾಯ್ತು? ಅಮ್ಮ ಅವ್ರೇನೋ ಬೇರೆ ವಿಷಯಕ್ಕೆ ಹೇಳ್ತಾ ಇದಾರೆ ಅನ್ಸುತ್ತೆ. ಸರಿ ಬಿಡಮ್ಮ. ರೀ ನಡೀರಿ, ನಾವು ರೂಮ್ ಒಳಗೆ ಹೋಗಿ ಮಾತಾಡೋಣ. ಸಾಕ್ ಬಾಯಿ ಮುಚ್ಚು ಅರ್ಪಿತಾ. ಏನೋ ನನ್ನ ಹೆಂಡತಿ ಅಂತ ಇಲ್ಲಿವರೆಗೂ ಎಲ್ಲಾನು ಸಹಿಸ್ಕೊಂಡ್ ಬಂದೆ. ಆದ್ರೆ ಇವಾಗ ಗಂಡ ಹೆಂಡತಿ ಜೀವನನೇ ಹಾಳಾಗಿ ಪಾಪ ನಿನ್ನದ್ಕೆ ಮನೆ ಬಿಟ್ಟು ಹೊರಟು ನಿಂತಿದ್ದಾರೆ. ಇಷ್ಟ್ರ ಮೇಲೂ ನಾನು ಸುಮ್ಮನೆ ಇದ್ರೆ ನನ್ನನ್ನ ಯಾರು ಮನುಷ್ಯ ಅಂತಾನೆ ಹೇಳಲ್ಲ. ಅಳಿ ಅಂದ್ರೆ ಏನ್ ಮಾತಾಡ್ತಿದ್ದೀರಾ ನೀವು? ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ರಾ? ಅದ್ ಏನು ಅಂತ ಹೇಳ್ಬಾರ್ದಾ? ಅತ್ತೆ, ನೀವ್ ಅಂದ್ಕೊಂಡಿರೋ ಹಾಗೆ ಈ ಊರಿಗೆ ಟ್ರಾನ್ಸ್ಫರ್ ಆಗಿರೋದಕ್ಕೆ ನಾನು ಇಲ್ಲಿಗೆ ಬಂದಿರೋದಲ್ಲ. ನಿಮ್ ಮಗಳೇ ಒತ್ತಾಯ ಮಾಡಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಈ ಊರಿಗೆ ಕರ್ಕೊಂಡು ಬಂದು ನಿಮ್ಮ ಮನೇಲೆ ಇರೋ ಹಾಗೆ ಮಾಡಿರೋದು. ಅಯ್ಯೋ ಇದೇನ್ ಮಾತಾಡ್ತಿದ್ರಾ ಅಳಿ ಅಂದ್ರೆ ನೀವು? ನನ್ನ ಮಗಳು ಯಾಕೆ ಹಾಗೆಲ್ಲ ಮಾಡ್ತಾಳೆ? ಯಾಕೆ ಅಂದ್ರೆ ನಿಮ್ ಸೊಸೆನ ಮತ್ತೆ ನಿಮ್ ಮಗನ್ನ ದೂರ ದೂರ ಮಾಡಿ ಈ ಮನೇಲಿ ತಾನೇ ಅಧಿಕಾರ ಚಲಾಯಿಸೋದಕ್ಕೆ ಅತ್ತೆ. ಮನೇಲಿ ನಡೆದಿರೋ ಎಲ್ಲಾ ಘಟನೆಗಳಿಗೂ ಅರ್ಪಿತಾನೇ ಕಾರಣ ಅನ್ನೋದನ್ನ ವಿವರವಾಗಿ ಸಂದೀಪ್ ಮನೆಯವ್ರ ಎದುರಿಗೆ ಹೇಳ್ತಾನೆ. ಏನೋ ತುಂಬಾ ಟ್ರಾನ್ಸ್ಫರ್ ತಗೊಳ್ಳಿ ಅಂತ ಒತ್ತಾಯ ಮಾಡ್ತಿದ್ದಾಳೆ ಅನ್ನೋದನ್ನ ನೋಡಿ ಅವ್ರ ಮನೆ ನೆನಪು ತುಂಬಾ ಆಗ್ತಿದೆ ಇರ್ಬೇಕು ಅನ್ಕೊಂಡು ನಾನು ಇವಳು ಹೇಳ್ದಾಗೆ ಇದೇ ಊರಿಗೆ ಟ್ರಾನ್ಸ್ಫರ್ ತಗೊಂಡೆ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಇವಳು ಯಾಕೆ ಬಂದಿದ್ದಾಳೆ ಅಂತ. ಆದ್ರೂ ಹೆಂಡತಿ ಮರ್ಯಾದೆ ಹೋಗ್ಬಾರ್ದು ಅಂತ ನಾನು ಎಲ್ಲಾನು ತಡ್ಕೊಂಡೆ. ಇನ್ನೂ ತಡ್ಕೊಂಡ್ರೆ ಈ ಸಂಸಾರನೇ ಹಾಳಾಗತ್ತೆ. ಅದಕ್ಕೆ ಎಲ್ಲಾನು ಹೇಳ್ತಾ ಇರೋದು ಅತ್ತೆ. ಛೇ, ಏನೇ ಬಂದಿರೋ ದೊಡ್ಡ ರೋಗ ನಿನ್ಗೆ? ಅಲ್ಲ ಕಣೆ, ಮನೆ ಮಗಳು ಅಂತ ನಿನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ವೆ. ನಿನ್ನ ಅತ್ತೆ ಕೂಡ ನಿನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ಲು. ಆದ್ರೆ ನೀನು ಇಷ್ಟೆಲ್ಲ ಛೇ, ನನ್ಗಂತೂ ನಂಬೋದಕ್ಕೆ ಆಗ್ತಿಲ್ಲ ಕಣೆ. ಅನ್ಯಾಯವಾಗಿ ನಿನ್ನ ಅಣ್ಣ ಅತ್ತೆನ ದೂರ ದೂರ ಮಾಡೋದಕ್ಕೆ ಹೊರಟಿದ್ಯಲ್ಲೇ. ಯಾಕೆ ಯಾಕೆ ಇಂಥ ದೊಡ್ಡ ರೋಗ ಬಂದಿದ್ ನಿನಗೆ? ಇಂಥ ಕೆಟ್ಟ ಬುದ್ಧಿ ಎಲ್ಲಿಂದ ಕಲ್ತಿಯೇ? ಹೌದು ಅರ್ಪಿತಾ, ನೀನ್ ಎಷ್ಟೇ ನನ್ ಮೇಲೆ ಕೋಪ ಮಾಡ್ಕೊಂಡ್ರು ಜಗಳ ಆಡಿದ್ರು ನನಗ್ ಮಾತ್ರ ನಿನ್ ಮೇಲೆ ಯಾವ ಕೆಟ್ಟ ಉದ್ದೇಶನೂ ಇರ್ಲಿಲ್ಲ. ಆದ್ರೆ ನೀನು ನನ್ನನ್ನೇ ನಿನ್ನ ಅಣ್ಣನಿಂದ ದೂರ ಮಾಡ್ಬೇಕು ಅನ್ಕೊಂಡ್ಯಲ್ಲ. ಛೇ, ನೀನ್ ಹೀಗೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅರ್ಪಿತಾ ಇಷ್ಟೆಲ್ಲ ಮಾಡಿದಾಳೆ ಅಂತ ಗೊತ್ತಾದ ಕೂಡ್ಲೇನೆ ಕೋಮತಿಗೆ ತುಂಬಾನೇ ಕೋಪ ಬರುತ್ತೆ. ಹಾಗಾಗಿ ಮನೆಯವರೆಲ್ಲರೂ ಅರ್ಪಿತನಿಗೆ ಬೈತಾರೆ. ಅದನ್ನೆಲ್ಲ ಕೇಳಿಸ್ಕೊಂಡ್ರು ಅರ್ಪಿತಾ ಏನೂ ಮಾತಾಡೋ ಸ್ಥಿತಿನಲ್ಲಿರಲ್ಲ. ಹಾಗಾಗಿ ಸುಮ್ಮನೆ ತಲೆ ತಗ್ಗಿಸ್ತಾಳೆ. ಅತ್ತೆ ಸಾಕತ್ತೆ, ಇವಳು ಇಲ್ಲೇ ಇದ್ರೆ ಇನ್ನು ಎಷ್ಟು ಜನ ಜೀವನ ಹಾಳು ಮಾಡ್ತಾಳೋ ಏನೋ. ಇವಾಗ ಏನು ಮಾತಾಡದೆ ಸುಮ್ಮನೆ ಇರ್ಬೋದು. ಆದ್ರೆ ಹಾವಿಗೆ ಹಾಲು ಎರೆದು ಕೂಡ್ಲೇನೆ ಅದು ವಿಷ ಬಿಟ್ಟು ಜೇನುತುಪ್ಪನ ಕಕ್ಕಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಇನ್ನೊಂದು 4 ದಿನದಲ್ಲಿ ಟ್ರಾನ್ಸ್ಫರ್ ತಗೊಂಡು ಇಲ್ಲಿಂದ ಹೊರಡ್ತೀನಿ. ಇನ್ ಮಾತ್ರ ಇವಳನ್ನ ಕರ್ಕೊಂಡು ಇಲ್ಲಿಗೆ ಬರೋದೇ ಇಲ್ಲ. ಅಲ್ಲೇ ಇರ್ಲಿ, ಅವಾಗ್ಲೇ ಗೊತ್ತಾಗೋದು ಅವ್ರ ಮನೆ ವ್ಯಾಲ್ಯೂ ಏನು ಅಂತ. ಮನೆಯವರು ಇಷ್ಟೆಲ್ಲ ಮಾತಾಡಿದ್ರು ಅರ್ಪಿತಾ ಮಾತ್ರ ಒಂದೇ ಒಂದ್ ಮಾತು ಆಡಲ್ಲ. ಕಾರಣ ಇಷ್ಟೇ, ತಾನು ಇನ್ ಏನೇ ಮಾತಾಡಿದ್ರು ಮನೆಯವ್ರು ಯಾರು ನಂಬಲ್ಲ ಅನ್ನೋದು ಅವಳಿಗೆ ತುಂಬಾ ಚೆನ್ನಾಗಿ ಗೊತ್ತಿರತ್ತೆ. ಹಾಗಾಗಿ ಏನೂ ಮಾತಾಡ್ದೇನೆ ತಲೆ ತಗ್ಸೇ ಇರ್ತಾಳೆ. ಸಂದೀಪ್ ಹೇಳ್ದಾಗೆ ಕೆಲವು ದಿನಗಳಲ್ಲೇ ಟ್ರಾನ್ಸ್ಫರ್ ತಗೊಂಡು ತನ್ನೂರಿಗೆ ವಾಪಸ್ ಕರ್ಕೊಂಡು ಹೋಗ್ತಾನೆ. ಮಗಳಿಂದ ಸೊಸೆಗಾಗಿರೋ ಅನ್ಯಾಯಕ್ಕೆ ಗೋಮತಿ ಸೊಸೆ ಹತ್ರ ಕ್ಷಮೆ ಕೇಳಿ ಮಗ ಸೊಸೆನ ಮತ್ತೆ ಒಂದ್ ಮಾಡ್ತಾಳೆ. ವಿದ್ಯಾ ಅನ್ನೋರು ಕಮೆಂಟ್ ಮಾಡಿದ್ರು, ಅಪ್ಪು ಸರ್ ಬರ್ಡೇಗೆ ಬಿಲೇಟೆಡ್ ವಿಶ್ ಮಾಡಿ ಅಂತ. ಸಾರಿ, ನಾನು ನಿಮ್ಮ ಕಮೆಂಟ್ ನೋಡಿರಲಿಲ್ಲ, ಹಾಗಾಗಿ ರಿಪ್ಲೈ ಮಾಡಿಲ್ಲ. ಅಪ್ಪು ಸರ್ ಇವಾಗ ಇಲ್ಲ, ಆದರೂ ಕೂಡ ಅವರು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಸದಾ ಇರ್ತಾರೆ ಅಂತ ಹೇಳ್ತಾ ವಿಶ್ ಯು ಹ್ಯಾಪಿ ಬರ್ಡೇ ಅಪ್ಪು ಸರ್. ಸುಮಿತ್ರಾ ಉರಳ ಅನ್ನೋರು ಕಮೆಂಟ್ ಮಾಡಿದ್ರು, ಹಾಯ್ ಹೇಳಿ ಅಂತ. ಹಾಯ್ ಸುಮಿತ್ರಾ, ಹೇಗಿದ್ದೀರಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.